ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ತಾರಕಕ್ಕೇರ್ತಾ ಇದೆ ಸಿಎಂ ಕುರ್ಚಿಯ ಫೈಟ್. ಕಾರಣ ಬೇರೆ ರೀತಿಯ ತಂತ್ರಗಾರಿಕೆಗಳಾಗ್ತಾ ಇದೆ. ಈಗ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ಶಾಸಕರು ಒಂದು ವಿದೇಶ ಪ್ರವಾಸದ ಪ್ಲಾನ್, ಮತ್ತೊಂದು ರಿಸಲ್ಟ್ ಪಾಲಿಟಿಕ್ಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ತಾರಕಕ್ಕೇರ್ತಾ ಇದೆ ಸಿಎಂ ಕುರ್ಚಿಯ ಫೈಟ್. ಕಾಂಗ್ರೆಸ್ ಶಾಸಕರಿಂದ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆಯಂತೆ. ಇದು ಶಕ್ತಿ ಪ್ರದರ್ಶನನ ಅಥವಾ ಕೇವಲ ಫಾರಿನ್ ಟೂರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇನ್ನೂ ಜೀವಂತವಾಗಿದೆ ಶಾಸಕರ ಫಾರಿನ್ ಟೂರ್ ಪ್ಲಾನ್. ಫಾರಿನ್ ಟೂರ್ ಮಾಡೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು, ಹೈಕಮಾಂಡ್ ಮಟ್ಟದಲ್ಲೇ ಈ ಶಕ್ತಿ ಪ್ರದರ್ಶನ ಆಗಬೇಕು ಅಂತ 35 ಶಾಸಕರು ಒಟ್ಟಿಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಆದ್ರೆ ಟೂರ್ ಹಿಂದಿರೋ ರಾಜಕೀಯ ಕಾರಣದ ಗುಟ್ಟನ್ನ ಈ ಕ್ಷಣಕ್ಕೂ ಕೂಡ ಶಾಸಕರು ಬಿಟ್ಟುಕೊಟ್ಟಿಲ್ಲ. ಫೆಬ್ರವರಿ 16ರಿಂದ ಮಾರ್ಚ್ 3ರ ತನಕ ಫಾರಿನ್ ಟೂರ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಶಾಸಕರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸಹಜವಾಗಿ ಏನೋ ಅತಿ ದೊಡ್ಡ ಕ್ರಾಂತಿ ಅಥವಾ ಅತಿ ದೊಡ್ಡ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗುತ್ತೆ ಅಂತ ಅಂದಾಗ ಇದೇ ರೀತಿ ಒಟ್ಟೊಟ್ಟಿಗೆ ಶಾಸಕರು ಒಂದು ವಿದೇಶ ಪ್ರವಾಸನಾದ್ರೂ ಮಾಡ್ತಾರೆ, ಇಲ್ಲ ರೆಸಾರ್ಟ್ ಆದ್ರೂ ನೋಡೋದಕ್ಕೆ ಸಿಗ್ತಾರೆ ಅಲ್ಲಿ ಒಟ್ಟೊಟ್ಟಿಗೆ. ಆ ರೀತಿಯ ಪ್ಲಾನ್ಗಳ ಆ ಮೂಲಕ ಏನ್ ಪ್ರೂವ್ ಮಾಡಕ್ ಹೋಗ್ತಿದ್ದಾರೆ ಅಂತ ಶಾಸಕರು? ಶ್ರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ನಾಯಕರುಗಳಿಗೂ ಸಹ ಸಾಕಷ್ಟು ಕಗ್ಗಂಟಾಗಿರುವಂಥದ್ದು. ಇದರ ಮಧ್ಯೆ ಇದೀಗ ರಾಜ್ಯದಲ್ಲಿ ಫಾರಿನ್ ಟೂರು ಮತ್ತು ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗುವಂಥ ಲಕ್ಷಣಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಒಂದು ಬಣದ, ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸುಮಾರು 35 ಶಾಸಕರುಗಳು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಇದೇ ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೂ ಸಹ ಸುಮಾರು 35 ಶಾಸಕರುಗಳು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಸ್ಪೀಕರ್ಗಳಿಗೆ ಶಾಸಕರುಗಳು ಕೊಟ್ಟಂತ ಪತ್ರದಲ್ಲಿ ಮಾತ್ರ ಅಧ್ಯಯನ ಪ್ರವಾಸ ಅಂತ ಇಲ್ಲ, ನಾವು ವಿದೇಶಕ್ಕೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಅವರು ಪತ್ರವನ್ನು ಬರೆದಿರುವಂಥದ್ದು. ಹೀಗಾಗಿ ಶಾಸಕರ ಈ ಪ್ರವಾಸ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದರೆ ಮಾರ್ಚ್ ತಿಂಗಳಲ್ಲೇ ಬಜೆಟ್ ಅಧಿವೇಶನ ನಡೀತಾ ಇರುವಂಥದ್ದು. ಹೀಗಾಗಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೇ ಶಾಸಕರುಗಳು ಫಾರಿನ್ ಟೂರ್ ಹೋಗ್ತಾ ಇರುವಂಥದ್ದು ಹೈಕಮಾಂಡ್ಗೆ ಏನು ಸಂದೇಶವನ್ನು ಕೊಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರುಗಳು ಸಹ ಈಗಾಗಲೇ ಶಾಸಕರ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕಿ ಅಂತೇಳಿ ಒಂದು ಸೂಚನೆಯೂ ಸಹ ಬಂದ ಬಳಿಕವೂ ಸಹ ಈಗಾಗಲೇ ಶಾಸಕರು ಎಲ್ಲರೂ ಸಹ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಹೈಕಮಾಂಡ್ ನಾಯಕರುಗಳು ಸಹ ಈಗಾಗಲೇ ರಾಜ್ಯ ನಾಯಕರುಗಳಿಗೆ ವಿದೇಶಕ್ಕೆ ಯಾವೆಲ್ಲ ಶಾಸಕರುಗಳು ಹೋಗ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಹೆಸರಿನ ಸಮೇತವಾಗಿ ಅವರು ಭೇಟಿ ಕೊಡ್ತಿರ್ತಕ್ಕಂಥ ಸ್ಥಳದ ಸಂಪೂರ್ಣವಾದಂಥ ವಿವರವನ್ನು ಕೊಡಿ ಅಂತೇಳಿ ಹೈಕಮಾಂಡ್ ನಾಯಕರುಗಳು ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಒಂದು ಕಡೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳ ಮುಂದೆ ಸಾಕಷ್ಟು ಪಟ್ಟಣ ಹಿಡಿದುಕೊಂಡು ಕೂತಿರುವಂಥದ್ದು. ಅವರು ದೆಹಲಿಯಿಂದ ಮರಳಿ ಬಂದ ಬಳಿಕ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ ಒಟ್ಟಾಗಿ ಒಂದು ಸಭೆಯನ್ನು ನಡೆಸಿ ಮುಂದೆ ಯಾವ ರೀತಿಯಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಸಿಎಂ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ಹೋದರೆ ನಾವೇನು ರೆಸಾರ್ಟ್ಗೆ ಹೋಗಬೇಕಾ ಅನ್ನೋ ಒಂದು ಚಿಂತನೆಯನ್ನು ಸಹ ಅವರು ಮಾಡ್ಕೋತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.